ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಕೋಟ್ಲೆ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಇಡೀ ನ್ಯೂಸ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಎಲ್ಲ ಅದೇ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದೆ ಸ್ನೇಹಿತರೆ. ಇಷ್ಟೇ ವಿಷಯ ಹೇಳೋಕ್ಕೆ ಬಾಯಿ ಬರ್ತಾ ಇಲ್ಲ. ಒಬ್ಬ ಮಗಳು ತನ್ನ ಪ್ರಿಯಕರನಿಗೆ ಏನು ಕಳಿಸ್ಬೋದು? ಅವಳದೊಂದು ಫೋಟೋ, ಏನೋ ಅವ್ರ ಮನೆಯದೊಂದು ಚಿತ್ರ, ಮತ್ತೊಂದು ಮಗದೊಂದು ಒಂದು ಆಡಿಯೋ ವಿಡಿಯೋ ಏನಾದರೂ ತನ್ನ ಫೋಟೋಗಳು ಶೇರ್ ಮಾಡ್ಬೋದು. ಆದರೆ ಇವತ್ತೊಂದು ವಿಚಿತ್ರ ಘಟನೆ ನಡೆದಿದೆ. ತನ್ನ ತಾಯಿನೇ ಮಗಳು ಅವರ ಪ್ರಿಯಕರನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಹೆಣ್ಣು ಮಗುವಿಗೆ ಏನಾಯಿತು? ಯಾಕೆ ಈಗ ಕೆಲವೊಂದು ಎಲ್ಲ ಕಡೆನೂ ಘಟನೆ ಇದೇ ಥರ ಬರ್ತಾಯಿದೆ ಸ್ನೇಹಿತರೆ. ತನ್ನ ಅಮ್ಮನ, ತನ್ನ ದೊಡ್ಡಮ್ಮನ ಹೇಳೋಕ್ಕಾಗಲ್ಲ, ಅದು ನಗ್ಮ ಚಿತ್ರವನ್ನು ಕಳಿಸಿದ್ದಾಳೆ. ಎಂಥ ವಿಚಿತ್ರ! ತನ್ನ ಪ್ರಿಯಕರನಿಗೆ ತಾಯಿ ಮಗಳು ಸಂಬಂಧ ಎಲ್ಲೋಯ್ತು ಸ್ನೇಹಿತರೆ. ದೊಡ್ಡಮ್ಮ ಅಂದರೆ ಎರಡನೇ ತಾಯಿ ಇದ್ದಂಗೆ. ಈ ಕೆಲಸ ಮಾಡ್ಬೋದಾ? ವಿಚಿತ್ರ. ನಮ್ಮ ಕಲಿಯುಗ ಎಲ್ಲಿ ಸಾಗ್ತಾ ಇದೆ? ಬೆಂಗಳೂರಲ್ಲಿ ಘಟನೆ ನಡೆದಿದೆ. ವಿಷಯ ಇಷ್ಟೇ. ಯಾವುದೇ ನನ್ನ ಅಕ್ಕ ತಂಗಿಯರು, ಹೆಣ್ಮಕ್ಳು, ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ನಿಮ್ಮ ವಿಡಿಯೋ, ನಿಮ್ಮ ಫೋಟೋನು ಯಾವುದೇ ಹುಡುಗಿಗೆ, ಯಾವುದೇ ನಿಮಗೆ ಅಪರಿಚಿತ ವ್ಯಕ್ತಿಗಳಿಗೆ ಕಳಿಸ್ಬೇಡಿ. ನಿಮ್ಮ ಲೈಫ್ ಹಾಳಾಗುತ್ತೆ. 2 ನಿಮಿಷದ್ದು 3 ನಿಮಿಷದ್ದು ಈ ಮಾತಿನ ಖುಷಿಗೋಸ್ಕರ, ಕಳಿಸೋ ಖುಷಿಗೋಸ್ಕರ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ಇವತ್ತು ನೋಡಿ, ಆ ಹುಡುಗಿ ಭಾಳ ಹಾಳೋಯ್ತಾ, ಮರ್ಯಾದೆ ಹೋಯ್ತಾ? ಆ ಅಮ್ಮನ ಕತೆ ಏನು? ಅವರ ದೊಡ್ಡಮ್ಮನ ಕತೆ ಏನು? ಕುಟುಂಬದ ಹೆಸರು ಹಾಳಾಯ್ತಾ? ಎಲ್ಲ ನನ್ನ ಅಕ್ಕ ತಂಗಿಯರಲ್ಲಿ ವಿನಂತಿ, ದಯವಿಟ್ಟು ನೀವು ಈ ಥರ ಕೆಲಸ ಮಾಡಬಾರ್ದು. ಯೋಚನೆ ಮಾಡಬೇಕಾಗುತ್ತೆ. ಎಂಥ ಪ್ರಪಂಚ, ಕಲಿಯುಗ ಎಲ್ಲಿ ಸಾಗ್ತಾ ಇದೆ? ಶಿಯರಿ ಮೊಬೈಲ್ ಕೊಡಿಸ್ಬೇಕಾದ್ರೂ ನೀವು ಮನೆಯವರು ಒಂದು ಏಜು ಇರುತ್ತೆ, ಎಲ್ಲ ವಿಚಾರಿಸ್ತಿರ್ಬೇಕು. ಮೊಬೈಲ್ಗಳು ನೋಡಬೇಕು. ನೀವು ನನ್ನ ಮಗಳು ಒಳ್ಳೆಯವಳು, ನನ್ನ ಮಗ ಒಳ್ಳೆಯವನು ಅಂತ ಬಿಟ್ಬಿಟ್ರೆ ಏನೇನೋ ಮಾಡಿಬಿಡ್ತಾರೆ. ದಯವಿಟ್ಟು ಅಪ್ಪ ಅಮ್ಮನೂ ಒಂದು ಸ್ವಲ್ಪ ಜ್ಞಾನ ಇಟ್ಟು ಮಕ್ಕಳಿಗೆ ಮೊಬೈಲ್ ಕೊಡೋ ಮುಂಚೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗುತ್ತೆ. ವಿಚಾರ ತಿಳಿದಷ್ಟು ಹೇಳಿದ್ದೀನಿ. ಏನಾದ್ರು ತಪ್ಪಿದ್ದಲ್ಲಿ ಕ್ಷಮಿಸಿ, ಹರಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್.